ಇದರ ಜೊತೆಯಲ್ಲಿ ನಾನು ನಾಗರಾಜಣ್ಣ, ಗಣೇಶಣ್ಣ, ನಾರಾಯಣಗೌಡರು ಎಲ್ಲ ಸೇರಿ ಯಲಚೇರಿ ಹತ್ರ ನೆಲಮಂಗಲ ತಾಲೂಕಿನ ಎಲ್ಲ ಸಮಾಜದ ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡಲಿಕ್ಕೆ 1 ಎಕರೆ, ಅರ್ಧ ಎಕರೆ, 1.5 ಎಕರೆ ಜಾಗವನ್ನ ಮಂಜೂರು ಮಾಡಿಸಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇನೆ. ಅದರಲ್ಲಿ ಒಕ್ಕಲಿಗ ಸಮಾಜಕ್ಕೆ 1.5 ಎಕರೆ ಜಾಗ ಕೊಡಬೇಕು, ಅವರು ಸಮುದಾಯ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಗ್ರಾಮೀಣ ಪ್ರದೇಶದಲ್ಲಿ ಕೇವಲ 15 ಅಡಿ ರಸ್ತೆ ಇದ್ದಂತ ಜಾಗವನ್ನ ಇವತ್ತು 4 ಪದದ ರಸ್ತೆಯಾಗಿ ಮೇಲ್ದರ್ಜೆಗೇರಿಸಿ ಅದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಇನ್ನೇನು ಕೆಲವು ದಿನಗಳಲ್ಲಿ ನಿನ್ನೆ ತಹಸೀಲ್ದಾರ್ ಅವರಿಂದ ಎಸಿ ಅವರಿಗೆ ಕಡತ ಮೂವ್ ಆಗಿದೆ. ಮುಂದೆ ಸಂಪುಟಕ್ಕೆ ಬರುತ್ತೆ ಜಿಲ್ಲಾಧಿಕಾರಿಗಳಿಂದ, ಆಗ ಸಂಪುಟದಲ್ಲಿ ಅನುಮೋದನೆ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನೂ ಹಲವಾರು ವಿಚಾರಗಳು ಮಾತನಾಡಬಹುದು. ಎಲ್ಲ ನೆಲಮಂಗಲ ಪಟ್ಟಣದಲ್ಲಿ ವಾಸ ಮಾಡತಕ್ಕಂಥವರು ಬಹುತೇಕರು ಎಲ್ಲ ವಿದ್ಯಾವಂತರು, ಸುಶಿಕ್ಷಿತರು. 50 ವರ್ಷ ಆಯ್ತು. ಏನ್ ನೆಲಮಂಗಲದಲ್ಲಿ ಬಂದು ಮಾತಾಡ್ಬಿಟ್ಟು ಕಣ್ಣೀರ್ ಹಾಕ್ಬಿಟ್ಟು ಹೋಗ್ಬಿಟ್ರೆ ಎಲ್ಲ ಮತ ಯಾವುದೋ ಒಂದು ಪಕ್ಷಕ್ಕೆ ಹೊಂಟೋಯ್ತಾ ಇತ್ತು. ಆದ್ರೆ ವಾಪಸ್ಸು ಜನರಿಗೆ ಯಾವ ಋಣ ಸೇವೆಯನ್ನು ಗೊತ್ತಾಗಿರ್ಲಿಲ್ಲ. ನೆಲಮಂಗಲದ ಇತಿಹಾಸದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನನ್ನ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾಗ ಒಂದು ಮಾತನ್ನ ಹೇಳಿದ್ರು, ಸಾವಿರಾರು ಸಂಖ್ಯೆ ಜನ ಸೇರಿದ್ರಿ, ನೀವು ಕೊಡ್ತಕ್ಕಂಥ ಮತ ಶ್ರೀನಿವಾಸ್ಗಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ, ನೀವು ಡಿ.ಕೆ. ಶಿವಕುಮಾರ್ ಅವರಿಗೆ ಮತ ಕೊಟ್ರೆ ನಿಮ್ ಕ್ಷೇತ್ರ, ನಿಮ್ ತಾಲೂಕು ಅಭಿವೃದ್ಧಿ ಆಗ್ತದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೀವು ಮತ ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ನೀವು ಡಿ.ಕೆ. ಶಿವಕುಮಾರ್ ಮುಖ ನೋಡಿ ನನಗೆ ಆಶೀರ್ವಾದ ಮಾಡಿದ್ರಿ. ಡಿ.ಕೆ. ಶಿವಕುಮಾರ್ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ, ನೆಲಮಂಗಲ ಪಟ್ಟಣಕ್ಕೆ ಮೋಸ ಮಾಡಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮಾಜದವರಾದ್ರೂ ಸಹ ಕೇವಲ ಭಾಷಣ ಮಾಡ್ತಕ್ಕಂಥ ಲೀಡರ್ ಆಗ್ಲಿಲ್ಲ, ಕೆಲಸ ಮಾಡ್ತಕ್ಕಂಥ ಲೀಡರ್ ಆದ್ರು. ಇಷ್ಟೇ ವ್ಯತ್ಯಾಸ. ನೆಲಮಂಗಲ ಪಟ್ಟಣಕ್ಕೆ ಸುಮಾರು 60-70 ವರ್ಷಗಳಿಂದ ಒಳಚರಂಡಿ ಇರಲಿಲ್ಲ. ಮೊನ್ನೆ ನಡೆದಂತ ಬಜೆಟ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಹಕಾರ, ಆಶೀರ್ವಾದದಿಂದ, ನಮ್ಮ ಬೇಡ್ತಿ ಸುರೇಶ್ ಅವರ ನಿರಂತರವಾದಂತಹ ಸಹಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಮಾರು 300 ಕೋಟಿಗೂ ಹೆಚ್ಚು ಮೊತ್ತದ ಒಳಚರಂಡಿ ವ್ಯವಸ್ಥೆಗೆ ಅನುದಾನವನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇದು ನಿಜವಾದಂತ ಕಾಳಜಿ, ಕಳಕಳಿ ಇರತಕ್ಕಂಥ ನಾಯಕ ಡಿ.ಕೆ. ಶಿವಕುಮಾರ್ ಹೊರತು ಈ ರಾಜ್ಯದಲ್ಲಿ ಸೇವರ ಭಾಷಣ ಮಾಡ್ಕೊಂಡು ಕಣ್ಣೀರು ಹಾಕ್ತಕ್ಕಂಥವ್ರು ಜನರ ಸೇವೆ ಮಾಡುವಂತವ್ರು ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ನಾವು ನಮ್ಮ ಪಕ್ಷ ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದದಿಂದ ಇಲ್ಲಿ MLA ಆಗಿದ್ದೀನಿ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನೆಲಮಂಗಲ ಜನತೆ ಋಣ ತೀರಿಸ್ತಾ ಇರೋದು, ಬೇರೆ ಯಾರು ತೀರಿಸ್ತಾ ಇಲ್ಲ. ಅದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಮಾತನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ತಮ್ಮ ಸಮಾಜದ ಜೊತೆ, ತಮ್ಮ ಟ್ರಸ್ಟ್ನ ಜೊತೆ ಸದಾ ಇರ್ತೇನೆ. ನಿಮ್ಮ ಟ್ರಸ್ಟ್ಗೆ ಕಟ್ಟಡ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ನೆರವನ್ನು ಬೇಕು ನಾನು ಮಾಡ್ತೇನೆ ಅಂತ ಹೇಳ್ತಾ, ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಗೌರವಾನ್ವಿತ ಮಹಿಳೆಯರಿಗೆ ನಾನು ಸದಾ ಋಣಿಯಾಗಿರ್ತೇನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಆಹ್ವಾನ ಮಾಡಿದ್ದಕ್ಕೆ ನಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು ನಮ್ಮ ಚಂದ್ರಿಕಾಕವರು, ಮತ್ತೆ ಎಲ್ಲ ಮನೆಗೆ ಬಂದು ಆಹ್ವಾನ ಮಾಡಿದಂತ ಈ ಟ್ರಸ್ಟ್ನ ಪದಾಧಿಕಾರಿಗಳು ಕಾರಣಾಂತರದಿಂದ ಅವರು ಬರ್ಲಿಕ್ಕಾಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಇಬ್ಬರು ಸೇರಿ ನಿಮ್ಮಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಅದಕ್ಕೆ ಕ್ಷಮೆಯನ್ನ ಕೊಡ್ತಾ, ನಿಮ್ಮ ಟ್ರಸ್ಟ್ನ ಸಕಲ ಕೆಲಸ ಕಾರ್ಯಗಳಲ್ಲಿ, ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ನಾನು ಸದಾ ಇರ್ತೇನೆ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಹೆಜ್ಜೆಯಾಗಿರ್ತೇನೆ. ನಾನು ಒಬ್ಬ ನಿಮ್ಮ ಟ್ರಸ್ಟ್ ಅಲ್ಲಿ ಶಾಸಕನಾಗಿರೋದಿಲ್ಲ, ನಿಮ್ ಟ್ರಸ್ಟ್ನ ಸೇವಕನಾಗಿ ಕೆಲಸ ಮಾಡ್ತೀನಿ ಅಂತ ಮಾತನ್ನ ಹೇಳ್ತಾ, ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬುವುದಾದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.